ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆ 16ನೇ ಅಧ್ಯಾಯ 2ನೇ ಶ್ಲೋಕ. ಅಹಿಂಸಾ ಸತ್ಯಮ ಕ್ರೋಧಸ್ತ್ಯಾಗ ಶಾಂತಿರ ಪೈಶುನಂ ದಯಾಭೂತೇಶ್ವಲೋಲುಪ್ವಂ ಮಾರ್ದವಂ ಹೀರಾ ಚಾಪಲಂ. ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ದೈವಿ ಸಂಪತ್ತನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿಯ ಗುಣಲಕ್ಷಣಗಳು ಹೇಗಿರ್ತವೆ ಅದನ್ನು ಅರ್ಜುನನಿಗೆ ತಿಳಿಸ್ತಾ ತನ್ನ ಮಾತನ್ನು ಮುಂದುವರೆಸಿ, ಹೇ ಅರ್ಜುನ, ಯಾರ ಮನಸ್ಸು, ಮಾತು ಮತ್ತು ಶರೀರದಿಂದ ಯಾರಿಗೂ ಯಾವ ರೀತಿಯಿಂದಲೂ ಕಷ್ಟ ಕೊಡದೇ ಇರುವಂಥದ್ದು, ಮೃದುವಾಗಿ ಮಾತನಾಡುವಂಥದ್ದು, ತನಗೆ ತೊಂದರೆಯನ್ನು ಕೊಟ್ಟವರ ಮೇಲೂ ಕೂಡ ಸಿಟ್ಟು ಆಗದೇ ಇರುವಂಥದ್ದು, ಕರ್ಮಗಳಲ್ಲಿ ಕರ್ತೃತ್ವದ ಭಾವವನ್ನು ತ್ಯಾಗ ಮಾಡಿರುವಂಥದ್ದು, ಅಂತಃಕರಣದಲ್ಲಿ ಚಂಚಲತೆ ಇಲ್ಲದೇ ಇರುವಂಥದ್ದು, ಯಾರನ್ನೂ ನಿಂದಿಸದೇ ಇರುವಂಥದ್ದು, ಎಲ್ಲ ಪ್ರಾಣಿಗಳಲ್ಲಿ ದಯೆಯನ್ನು ಹೊಂದಿರುವಂಥದ್ದು, ಇಂದ್ರಿಯಗಳು ವಿಷಯಗಳೊಡನೆ ಸಂಯೋಗವಾದರೂ ಕೂಡ ಅದರಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳದೇ ಇರುವಂಥದ್ದು, ಕೋಮಲತೆ ಮತ್ತು ಲೋಕಶಾಸ್ತ್ರಕ್ಕೆ ವಿರುದ್ಧವಾದಂತಹ ಆಚರಣೆಯಲ್ಲಿ ಲಜ್ಜೆ ಮತ್ತು ವ್ಯರ್ಥವಾದ ಚೇಷ್ಟೆಯ ಅಭಾವ ಹೊಂದಿರುವಂಥದ್ದು ಸ್ಥಿತಪ್ರಜ್ಞ ವ್ಯಕ್ತಿಯ ಲಕ್ಷಣಗಳು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಯಾರಿಗೂ ತೊಂದರೆಯನ್ನು ಕೊಡಬಾರದು. ಹೇಗೆ? ನಮ್ಮ ಮನಸ್ಸಿನಿಂದನೂ ತೊಂದರೆ ಕೊಡಬಾರದು. ಮನಸ್ಸಿನಿಂದ ತೊಂದರೆ ಕೊಡೋದು ಅಂದರೆ ಹೇಗೆ? ಇನ್ನೊಬ್ಬನ ಬಗ್ಗೆ ಕೆಟ್ಟದ್ದಾಗಿ ನಾವು ಇಲ್ಲಿ ಯೋಚನೆ ಮಾಡಿದ್ವಿ ಅಂದರೆ ಅದು ಅವರ ಬಗ್ಗೆ ವಿಕಾರ ಭಾವನೆಯನ್ನು ನಾವು ಮನಸ್ಸಿನಲ್ಲಿ ಹೊಂದಿದ್ವಿ ಅಂದರೂ ಕೂಡ ತೊಂದರೆ ಕೊಟ್ಟ ಹಾಗೆ. ನಮ್ಮ ಮಾತಿನಿಂದ, ನಮ್ಮ ಶರೀರದಿಂದ ಅವರಿಗೆ ಕಷ್ಟವನ್ನು ಕೊಡಬಾರದು. ನಮ್ಮ ಮಾತಿನಲ್ಲಿ ಮೃದುತ್ವ ಇರಬೇಕು. ಯಾರ ಮೇಲೂ ಸಿಟ್ಟಾಗಬಾರದು. ಯಾರ ಮೇಲೂ ಅಂದರೆ ತನಗೆ ವಂಚನೆ, ಮೋಸವನ್ನು, ಅಪಕಾರವನ್ನು ಮಾಡಿದಂತಹ ವ್ಯಕ್ತಿಯ ಮೇಲೂ ಕೂಡ ಸಿಟ್ಟಾಗದೇ ಇರುವಂಥದ್ದು. ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗ ಅಂದರೆ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಿದೆ ಅನ್ನುವಂತಹ ಅಹಂಕಾರ ಇದೆಯಲ್ಲ, ಒಂದು ಸಣ್ಣ ಸಹಾಯವನ್ನು ಮಾಡಿ ಅದನ್ನು ಭಾಳ ಕಡೆ ಭಾಳಷ್ಟು ವರ್ಷದ ಒಳಗೆ ಹೇಳ್ಕೊಳ್ತಾ ಇರುವಂಥದ್ದು, ನಾನು ಅವರಿಗೆ ಆ ಸಹಾಯ ಮಾಡಿದೆ, ಈ ಸಹಾಯ ಮಾಡಿದೆ ಅಂಥೇಳಿ. ಅಂದರೆ ನಮ್ಮೊಳಗೆ ನಾನು ಮಾಡಿದ ಕರ್ತವ್ಯದ ಕರ್ತೃತ್ವ ಅದು ನನ್ನಿಂದ ಆಯಿತು ಅನ್ನುವಂತಹ ಅಹಂಕಾರದ ಕೊರತೆ, ಅಂತಃಕರಣದಲ್ಲಿ ಚಂಚಲತೆ ಇಲ್ಲದೆ ಇರುವಂಥದ್ದು. ಚಂಚಲತೆ ಅಂದರೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ತಾನು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ಸ್ಪಷ್ಟತೆ ಇರಬೇಕು. ಒಂದು ಸಾರಿ ಆ ನಿರ್ಧಾರವನ್ನು ತೆಗೆದುಕೊಂಡ ಮೇಲೆ ಹಿಂತಿರುಗಿ ನೋಡಬಾರದು. ಅಂದರೆ ಸ್ಥಿತಪ್ರಜ್ಞನಾದಂತಹ ವ್ಯಕ್ತಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಕೂಡ ಅಷ್ಟೇ ಸ್ಪಷ್ಟವಾಗಿರ್ತವೆ, ಅವು ಗೊಂದಲಕ್ಕೆ ಒಳಗಾಗಿರೋದಿಲ್ಲ. ಹಾಗೆ ಇನ್ನೊಬ್ಬರ ಬಗ್ಗೆ ದಯೆ, ಶಾಸ್ತ್ರಕ್ಕೆ ವಿರುದ್ಧವಾದ ಆಚರಣೆಯಲ್ಲಿ ಲಜ್ಜೆ, ಇದನ್ನು ನಾವು ತಪ್ಪಾಗಿ ತಿಳ್ಕೊಂಡು ಬಿಡ್ತೇವೆ. ಯಾವುದು ಶಾಸ್ತ್ರ? ಪುಸ್ತಕಗಳಲ್ಲಿ ಬರೆದಿಟ್ಟಿದಾರಲ್ಲ, ಅದರಂತೆಯೇ ನಡೆದುಕೊಳ್ಳಬೇಕಾ? ಶಾಸ್ತ್ರ ಅಂದರೆ ನಿಸರ್ಗದ ನಿಯಮ. ನಿಸರ್ಗದ ನಿಯಮಗಳು ಭಾರತಕ್ಕೂ ಅದೇ ಅನ್ವಯಿಸುತ್ತೆ, ಜಗತ್ತಿನ ಬೇರೆ ಮೂಲೆಯ, ಬೇರೆ ದೇಶದ, ಬೇರೆ ಪಟ್ಟಣಕ್ಕೂ ಅದೇ ಅನ್ವಯಿಸುತ್ತೆ. ಅದು ಶಾಸ್ತ್ರ. ಆ ಶಾಸ್ತ್ರ ಯಾವುದು? ಕರುಣೆ, ದಯೆ, ಧ್ಯಾನ, ಅಹಂಕಾರದ ಕೊರತೆ, ಇವುಗಳನ್ನು ಶಾಸ್ತ್ರ ಅಂತ ಹೇಳಿ ತಿಳ್ಕೊಳ್ಬೇಕು. ಯಾರೋ ಒಂದು ಬರೆದಿದ್ದನ್ನು ಶಾಸ್ತ್ರ ಹಿಂಗೆ ಹೇಳುತ್ತೆ ಅಂತ ಹೇಳಿ ಪ್ರಾಣಿ ಬಲಿ ಕೊಡುವಂಥದ್ದು, ಇನ್ನೊಬ್ಬರನ್ನು ಹಿಂಸೆ ಮಾಡುವಂಥದ್ದು, ಜಾತೀಯತೆ ಮಾಡುವಂಥದ್ದು, ಇವುಗಳು ಶಾಸ್ತ್ರ ಅಲ್ಲ. ಶಾಸ್ತ್ರ ಅಂದರೆ ಒಳಗಿನ ಅನುಭವದಿಂದ ಬಂದಂತಹ
ಅನುಭವದಿಂದ ತಿಳಿದುಕೊಂಡಂತಹ ಸತ್ಯ ದರ್ಶನಗಳು ಅವು ಶಾಸ್ತ್ರ ಆಗ್ತವೆ. ಅವುಗಳ ವಿರುದ್ಧವಾಗಿ ನಡೆದುಕೊಳ್ಳೋದಕ್ಕೆ, ಅಂದರೆ ನಮ್ಮ ಅಂತಃಕರಣ ಹೇಳುತ್ತೆ ಇದು ತಪ್ಪು ಅಂತ. ಹಾಗೆ ಹೇಳುವಾಗಲೂ ಕೂಡ ನಾವು ತಪ್ಪು ಮಾಡ್ತೀವಲ್ಲ. ಸಣ್ಣ ಮಕ್ಕಳು ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು, ಅವರ ತಂದೆ ತಾಯಿ ತುಂಬ ಕಷ್ಟಪಟ್ಟು ನನ್ನ ಮಗ ನನ್ನ ಮಗಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸಲಿ, ಆ ಮೂಲಕ ನಮ್ಮ ಕಷ್ಟಗಳು ದೂರ ಆಗಲಿ ಅಂತ ಹೇಳಿ ತಾವು ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಿರ್ತಾರೆ. ಆದರೆ ತನ್ನ ಅಪ್ಪ ಸುರಿಸಿದ ಬೆವರಿನ ಪ್ರತಿಫಲವಾಗಿ ಬಂದಂತಹ ಹಣ ಅದನ್ನು ಮಗ ಅಥವಾ ಮಗಳು ದುಶ್ಚಟಕ್ಕೆ ಬಳಸಿದರೆ ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿ, ಅಂದರೆ ನನ್ನ ಮನಸ್ಸಿನ ಭಾವನೆಗೆ ವಿರುದ್ಧವಾಗಿ ನಡೆದುಕೊಂಡಂತೆ. ಸೊ ಈ ಎಲ್ಲ ಗುಣಗಳು ಯಾರಲ್ಲಿದ್ದಾವೋ ಆ ವ್ಯಕ್ತಿ ಸ್ಥಿತಪ್ರಜ್ಞತೆಯತ್ತ ಸಾಗಿದ್ದಾನೆ ಅಂತ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.